ಇನ್ನು ತಮಿಳ್ ಹಾಸನ್ಗೆ ಮಾತಿನಲ್ಲೇ ಹಂಸಲೇಖ ಬಾರಿಸಿದ್ದಾರೆ. ಹಾಗಾದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ, ಮುಂದೆ ಬನ್ನಿ ಅಂತ ಸಂಗೀತದಲ್ಲೇ ನಟ ಕಮಲ್ ಹಾಸನ್ಗೆ ಹಂಸಲೇಖ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್ ಕ್ಷಮಾ ಹಾಸನ್ ಆಗಲಿ, ಮಿಸ್ಟರ್ ತಮಿಳ್ ಹಾಸನ್ ಅಂತ ಹೆಸರನ್ನ ಬದಲಿಸಿಕೊಳ್ಬೇಕು. ನಾವು ಕನ್ನಡಿಗರು ಭಾಷಾ ಪ್ರಿಯರು, ಭಾಷಾಂಧ್ಯತೆ ಇರೋದಿಲ್ಲ. ತಮಿಳಿಗೆ ಲಿಪಿ ಕೊಟ್ಟಿದ್ದು ಕನ್ನಡ ಭಾಷೆ ಅಂತಾರೆ ವಿದ್ವಾಂಸರು ಅನ್ನೋದಾಗಿ ಈ ರೀತಿಯಾಗಿ ಮಿಸ್ಟರ್ ತಮಿಳ್ ಹಾಸನ್ ಕ್ಷಮಾ ಹಾಸನ್ ಆಗಲಿ ಅಂದರೆ ಗಮನಿಸ್ತಾ ಹೋಗೋದಾದರೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದು ಇದೀಗ ಕನ್ನಡಿಗರು ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದೇ ಬೆನ್ನಲ್ಲೇ ಮುಂದೆ ಬನ್ನಿ ಅಂತ ಸಂಗೀತದಲ್ಲೇ ಕಮಲ್ ಹಾಸನ್ಗೆ ಹಂಸಲೇಖ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕನ್ನಡಿಗರು ಭಾಷಾ ಪ್ರಿಯರು, ಭಾಷಾಂಧತೆ ಇರುವುದಿಲ್ಲ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್ ನಮಸ್ಕಾರ. ನೀವು ಮಿಸ್ಟರ್ ತಮಿಳ್ ಹಾಸನ್ ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್ ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಮಾತು ಎಷ್ಟು ತೊಂದರೆ ಕೊಡುತ್ತೆ ನೋಡಿ. ಚೆನ್ನೈನ CM ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನು ಒಂದುಗೂಡಿಸ್ಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕನಸು ಕಟ್ತಿದ್ದಾರೆ. ತೆಂಕಣವನ್ನು ಕಟ್ಟಬೇಕು ಅನ್ನೋದು ಅವರ ಕನಸು. ಅವ್ರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು. ನೀವು ಆ ಪಕ್ಷದ ಮಿತ್ರ ಪಕ್ಷ, ನೀವು ಒಳ್ಳೆಯ ಮಾತುಗಳಾಡಬೇಕು, ಯೋಚಿಸಿ ಮಾತಾಡಬೇಕು. ನೋಡಿ, ನಾವು ಕನ್ನಡಿಗರು ಭಾಷಾ ಪ್ರಿಯರು, ಭಾಷಾಂಧತೆ ನಮಗಿಲ್ಲ. ನಮ್ಮ ಕನ್ನಡ ದೇಶದ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ ನಮಗೆ ಕೊಟ್ಟದ್ದು ವಚನಗಳು.